1 ಎಕರೆ ಜಾಗ ಈ ಥರ ಟಾರ್ ರೋಡ್ಗೆ ಇರುವಂಥ ಪ್ರಾಪರ್ಟಿ. ಸೊ ರೋಡಲ್ಲಿದ್ದೀವಿ. ಕೆಂಪು ಮಣ್ಣು. ಈ ಹೊಲ ಏನು ಗೊತ್ತಿಲ್ಲ ನೋಡಿ, ಎದುರುಗಡೆ ಹೊಲ ಗೊತ್ತಿದ್ರಲ್ವಾ, ಇದೆಲ್ಲ ಸಾಯಿಲ್ ಕಂಡೀಷನ್ ಗೊತ್ತಾಗುತ್ತೆ, ಕೆಂಪಿದೆ ಅಂತೇಳಿ. ಈ ಥರ 360 ಡಿಗ್ರಿನಲ್ಲಿ ಇಲ್ಲಿ ಇರುವಂಥ ಲ್ಯಾಂಡ್ ಇದು. ಸೊ ಬಾರ್ಡ್ರ್ ಇದು ಪೋಡಿ, ಇದು ಕ್ರಾಸ್ ರೋಡ್ಗೆ ಕ್ರಾಸ್ ಆಗಿದೆ, ಸ್ಟ್ರೈಟ್ ಇಲ್ಲ, ಬಟ್ ಲ್ಯಾಂಡ್ ರೆಕ್ಟಾಂಗಲ್ ಆಗಿ ಬರುತ್ತೆ. ಕೆಂಪು ಮಣ್ಣು ನೋಡ್ಬೋದು. ಇಲ್ಲಿ ಸಣ್ಣ ಸಣ್ಣ ಕಲ್ಲುಗಳಿದೆ. ಎಲ್ಲ ರೋಟ್ರಿ ಹೊಡೆದ್ರೆ 1-2-3 ರೌಂಡ್ ಪುಡಿ ಪುಡಿಯಾಗಿ ಅವು ಕೂಡ ಮಣ್ಣಾಗುತ್ತೆ. ಈ ಥರ ಅಕ್ಕಪಕ್ಕ ಎಲ್ಲ ನೋಡ್ಬೋದು ಫಾರ್ಮ್ ಹೌಸ್ಗಳು. ಇದರಿಂದ ಬ್ಯಾಕ್ ಸೈಡಲ್ಲಿ ಊರು, ಸೇಫ್ಟಿಗೆ ಏನಿಲ್ಲ. ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡ್ಕೊತೀರೋ ಅನ್ನೋರಿಗೆ ಸೂಟಬಲ್ ಜಾಗ. ಇದರಿಂದ ಒಂದು ಹಳ್ಳ ವರ್ಷ ಪೂರ್ತಿ ತೆರ್ಕೊಂಡು ಹೋಗ್ತಿರುತ್ತೆ. ಬೇಕಾದ್ರೆ ನೀರನ್ನ ಅಲ್ಲಿಂದ ಲಿಫ್ಟ್ ಮಾಡ್ಬೋದು. ಇನ್ ಕೇಸ್ ಬೋರ್ವೆಲ್ ಹಾಕಿದ್ರೆ ಎಲ್ಲ 170-200 ಅಡಿ ಒಳಗಡೆ ನೀರು ಬರುವಂಥ ಪ್ರದೇಶ ಇದು. ಕನಕಪುರ ಬಸ್ ಸ್ಟ್ಯಾಂಡಿಂದ 45 ಕಿಲೋಮೀಟ್ರು. ಸೊ ಕರ್ನಾಟಕ ಅಲ್ಲ, ಇದು ಡೆಂಕ್ಲಿ ಕೋಟೆ ರಿಜಿಸ್ಟ್ರ್ ಬರುತ್ತೆ. ಟಾರ್ ರೋಡ್ಗೆ ಟಚ್ ಆಗಿರುವಂಥ 1 ಎಕರೆ ಕ್ಲಿಯರ್ ಟೈಟಲು, ರೆಡಿ ಟು ರಿಜಿಸ್ಟ್ರು, ಸಪ್ರೇಟ್ ಸ್ಕೆಚ್ ಎಲ್ಲ ರೆಡಿ ಇದೆ. ಇದು ನೋಡಿ, ಹಿಂದೆ ಫಾರ್ಮ್ ಹೌಸ್ಗಳೆಲ್ಲ ಕಾಣಿಸ್ತಿದೆಯಲ್ಲ, ಇವೆಲ್ಲ ನಾವೇ ಕೊಡಿಸಿರೋದು. ಸೊ ಅದು ಬ್ಯಾಕ್ ಸೈಡಲ್ಲಿ ಅದೊಂದು ದೊಡ್ಡದು ಊರು. ಇಲ್ಲೇನಾದ್ರು ಫಾರ್ಮ್ ಹೌಸ್ ಮನೆ ಕಟ್ಕೋತೀನಿ ಅಂತಂದರೆ ನಿಮಗೆ ಡೈಲಿ ನೀಡ್ಸ್ ಏನು ಬೇಕೋ ಅವೆಲ್ಲ ಅಲ್ಲೇ ಸಿಗುತ್ತೆ. ಇಲ್ಲಿಂದ 1 ಕಿಲೋಮೀಟ್ರು. ಈ ಥರ 360 ಡಿಗ್ರಿನಲ್ಲಿ ಗ್ರೀನರಿ ಇಲ್ಲಿ ಇರುವಂಥ 1 ಎಕರೆ ಜಾಗ ಇದು. ಲ್ಯಾಂಡ್ ಎದುರುಗಡೆ ನೋಡ್ಬೋದು. ಇಲ್ಲಿ ಬೇರೆ ಲೋಕಲ್ ಫಾರ್ಮರ್ಸ್ ಅವರು ಜಮೀನಲ್ಲೇ ಮನೆ ಕಟ್ಕೊಂಡು ವ್ಯವಸಾಯ ಮಾಡಿಕೊಂಡು ಇರ್ತಾರೆ. ಸೊ ಸೇಫ್ಟಿಗೆ ಎದುರುವಂಥ ಪ್ರಶ್ನೆನೇ ಇಲ್ಲ. ಹತ್ರದಲ್ಲಿ ಹೇಳೋದ್ನೆಲ್ಲ ಬೋರ್ವೆಲ್ ಹಾಕ್ಸೋದು ಪಕ್ಕದಲ್ಲಿ ಹಳ್ಳ ಇದೆ. ಅಂದರೆ ಈ ಲ್ಯಾಂಡ್ಗೆ ಅಟ್ಯಾಚ್ ಆಗಲ್ಲ ಹಳ್ಳ. ಆ ಹಳ್ಳದಿಂದ ಬೇಕಿದ್ರೆ ನೀರು ಪಿಕ್ ಮಾಡ್ಬೋದು. ಸೆಂಟ್ರಲ್ಲಿ ಬೇಕಾದ್ರೆ ಲ್ಯಾಂಡ್ ಯಾರಿದ್ದಾರೆ ಅಡ್ಜಸೆಂಟಾಗಿ ಅವರು ನಾವೇ ಕೊಡಿಸಿರುವಂಥ ಕ್ಲೈಂಟ್ ಅವರು, ಅಲ್ಲಿಂದ ಪರ್ಮಿಷನ್ ಬೇಕಾದ್ರೆ ಕೊಡಿಸ್ತೀನಿ. ಸ್ಮಾಲ್ ಸ್ಕೇಲ್ ಇನ್ವೆಸ್ಟ್ಮೆಂಟ್ ಅವ್ರಿಗೆ ಮಾಡಿಸೋದಂಥ ಜಾಗ. ಬೆಂಗಳೂರಿಂದ 100 ಕಿಲೋಮೀಟರ್ ರೇಡಿಯಸ್ಗೆ ಈ ಪ್ರೈಸ್ಗೆ ಲ್ಯಾಂಡು ಯಾರೂ ಅಫೋರ್ಡ್ ಮಾಡಲ್ಲ. ಎಸ್ಪೆಷಲಿ ಟಾರ್ ರೋಡ್ಗೆ. ಇದೇ ಟಾರ್ ರೋಡು, ಇದು 40 ಅಡಿ ರೋಡು, ಟಾರ್ ಮಾತ್ರ 20 ಅಡಿಗೆ ಹಾಕಿದ್ದಾರೆ.